ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಭಾನುವಾರ ತುಳಸಿ ಹಬ್ಬ ಇದೆ. ಹಾಗಾಗಿ ನಾವು ನಾಳೆ ಬೆಳಗ್ಗೆ ಸ್ನಾನ ಮಾಡೋ ನೀರಿಗೆ ಯಾವೆಲ್ಲ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ತುಳಸಿ ಗಿಡಕ್ಕೆ ಪೂಜೆ ಮಾಡಬೇಕಂದ್ರೆ ನಾವು ಗಿಡದಲ್ಲಿ ಯಾವ ವಸ್ತುವನ್ನು ರಹಸ್ಯವಾಗಿ ಇಡಬೇಕು, ನಂತರ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ತುಳಸಿ ಹಬ್ಬ ಇರೋದ್ರಿಂದ ನಾಳೆ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡೋ ನೀರಿಗೆ ಯಾವೆಲ್ಲ ವಸ್ತುಗಳನ್ನು ಮಿಕ್ಸ್ ಮಾಡಬೇಕು ಅನ್ನೋದಾದರೆ, ಹಸಿ ಹಾಲು ಅಂತಂದರೆ ಕಾಯಿಸದೇ ಇರುವಂಥ ಹಸಿ ಹಾಲನ್ನು ನಾವು 1 ಟೀ ಸ್ಪೂನ್ ಆಗಷ್ಟು ಹಸಿ ಹಾಲನ್ನು ತಗೊಂಡು ನೀವು ಬಕೆಟ್ ನೀರಿಗೆ ಹಾಕಿ ಸ್ನಾನವನ್ನು ಮಾಡಬೇಕಾಗತ್ತೆ. ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಪಚ್ಚ ಕರ್ಪೂರ. ಒಂದು ಸಣ್ಣ ಬಿಲ್ಲೆ ಆಗಷ್ಟು ನೀವು ಪಚ್ಚ ಕರ್ಪೂರವನ್ನು ತಗೊಂಡು ಅದನ್ನು ಪುಡಿ ಮಾಡಿ ನೀವು ಸ್ನಾನದ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕಾಗತ್ತೆ. ಇನ್ನು ಮೂರನೇ ವಸ್ತು ಯಾವುದು ಅನ್ನೋದಾದರೆ ತುಳಸಿ ದಳ. 1 ಅಥವಾ 2 ತುಳಸಿ ದಳ ಇದ್ದರೆ ಸಾಕು. ತುಳಸಿ ದಳವನ್ನು ಹಾಕಿ ನೀವು ಒಂದು 5 ನಿಮಿಷ ಈ ಎಲ್ಲ 3 ವಸ್ತುಗಳನ್ನು ಅಂದರೆ ಹಾಲು ಹಾಕ್ಬೋದು, ಹಾಗೆಯೇ ಪಚ್ಚ ಕರ್ಪೂರ ಹಾಕ್ಬೋದು, ತುಳಸಿ ದಳ ಈ 3 ವಸ್ತುಗಳನ್ನು ನೀವು ಬಕೆಟ್ ನೀರಿಗೆ ಸೇರಿಸಿ ಒಂದು 2 ನಿಮಿಷಗಳ ಕಾಲ ನಂತರ ನೀವು ಬಿಟ್ಟು ನಂತರ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಸ್ನಾನ ಮಾಡೋದ್ರಿಂದ ಅದರಲ್ಲೂ ನಾಳೆ ನಮಗೆ ತುಳಸಿ ಹಬ್ಬ ಇರೋದ್ರಿಂದ ವಿಷ್ಣು ಮತ್ತು ತುಳಸಿ ದೇವಿಯ ಕೃಪೆ ನಮಗೆ ಸಿಗುತ್ತೆ. ನಮ್ಮದು ಎಲ್ಲ ಹಣದ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾಳೆ ಬೆಳಗ್ಗೆ ಸ್ನಾನ ಆದಮೇಲೆ ನೀವು ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೊಡಬೇಕಾಗತ್ತೆ. ಅದರಲ್ಲೂ ನಮಗೆ ಸಂಡೇ ಕೂಡ ನಮಗೆ, ಏಕೆಂದರೆ ನಾಳೆ ಭಾನುವಾರ ತುಳಸಿ ಹಬ್ಬ ಬಂದಿದೆ, ಸೂರ್ಯನ ವಾರ ಅಂತ ಕೂಡ ಹೇಳ್ಬೋದು. ಹಾಗಾಗಿ ನಾಳೆ ಬೆಳಗ್ಗೆ ಸ್ನಾನ ಆದ ನಂತರ ನೀವು ಸೂರ್ಯ ದೇವನಿಗೆ ಒಂದು ತಾಮ್ರದ ತಂಬಿಗೆ ತೊಗೊಂಡು, ಒಂದು ತಾಮ್ರದ ಚೆಂಬನ್ನು ತೊಗೊಂಡು ಶುದ್ಧವಾದ ನೀರನ್ನು ಹಾಕಿ ಅದರಲ್ಲಿ ಕೆಂಪು ಅಕ್ಷತೆಯನ್ನು ಹಾಕಿ ಒಂದು ಕೆಂಪು ಹೂವು ಹಾಕಿ ನೀವು ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೊಡಬೇಕಾಗತ್ತೆ. ಓಂ ಸೂರ್ಯಾಯ ನಮಃ ಅಂತ ಹೇಳೋದಾಗಲಿ ಅಥವಾ ಓಂ ಆದಿತ್ಯಾಯ ನಮಃ ಅಂತ ಹೇಳ್ತಾ ನೀವು ಆರ್ಘ್ಯವನ್ನು ಕೊಡೋದ್ರಿಂದ ನಿಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳು ಕೂಡ ಸುಧಾರಣೆ ಆಗ್ತಾ ಬರುತ್ತೆ. ಪ್ರತಿದಿನವೂ ಕೊಡ್ಬೋದು, ಅಥವಾ ನೀವು ಪ್ರತಿದಿನ ನಾನು ಸೂರ್ಯದೇವನಿಗೆ ಆರ್ಘ್ಯ ಕೊಡೋಕ್ಕಾಗಲ್ಲ ಅಂದರೆ ಭಾನುವಾರನಾದರೂ ಕೊಡ್ಬೋದು. ಅಕಸ್ಮಾತ್ ನಾನು ಭಾನುವಾರನೂ ಕೊಡೋಕ್ಕಾಗಲ್ಲ ಅನ್ನೋರಾದರೆ ನಾಳೆ ಮಿಸ್ ಮಾಡದೆ ತುಳಸಿ ಹಬ್ಬ ಇದೆ, ತುಳಸಿ ಹಬ್ಬದ ದಿನ ನೀವು ಸಂಡೇ ಬಂದಿರೋದ್ರಿಂದ ನಾಳೆ ತುಳಸಿ ಪೂಜೆಯನ್ನು ಮಾಡುವ ಮೊದಲು ನೀವು ಸೂರ್ಯ ದೇವರಿಗೆ ಆರ್ಘ್ಯವನ್ನು ಕೊಡಬೇಕಾಗತ್ತೆ. ಬೆಳಗ್ಗೆನೂ ಕೂಡ ನೀವು ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡ್ಕೊಂಡಿರ್ತೀರ. ಸಂಜೆ ಕೂಡ ನೀವು 5:30 ನಂತರ ಅಂದರೆ 5:30ಇಂದ 8:30 ಒಳಗಡೆ ನಾವು ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಬೇಕಾಗತ್ತೆ. ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಾದರೆ, ಮೊದಲು ತುಳಸಿ ಗಿಡದ ಹತ್ರ ಪೂರ್ತಿಯಾಗಿ ಕ್ಲೀನ್ ಮಾಡಿ ಇಟ್ಕೊಬೇಕು. ನಂತರ ನೀವು ತುಳಸಿ ಗಿಡಕ್ಕೆ ಅರಿಶಿನ, ಕುಂಕುಮ ಹಾಗೆಯೇ ಗೆಜ್ಜೆ ವಸ್ತ್ರವನ್ನು ಇಟ್ಟು ನೀವು ತುಳಸಿ ಗಿಡದ ಹತ್ತಿರ ನೀವು ಸಾಲಿಗ್ರಾಮ ಅಥವಾ ನೀವು ಸಾಲಿಗ್ರಾಮ ಇತ್ತು ಅಂದರೆ ಸಾಲಿಗ್ರಾಮವನ್ನು ಇಡ್ಬೋದು. ಸಾಲಿಗ್ರಾಮ ಇರಲಿಲ್ಲ ಅಂತಂದರೆ ನೀವು ಕೃಷ್ಣನ ವಿಗ್ರಹ ಇತ್ತು ಅಂದರೆ ಕೃಷ್ಣನ ವಿಗ್ರಹ ಇಡ್ಬೋದು, ಅಥವಾ ಕೃಷ್ಣನ ಫೋಟೋ ಇಟ್ಟು ಕೂಡ ಪೂಜೆಯನ್ನು ಮಾಡ್ತಾರೆ. ಇನ್ನು ತುಳಸಿ ಗಿಡಕ್ಕೆ ನಾಳೆ ನೀವು ಒಂದು ಕೆಂಪು ಬ್ಲೌಸ್ ಪೀಸನ್ನು ಕಟ್ಟಬೇಕಾಗತ್ತೆ. ಸೀರೆ ಹೊಡ್ಸೋರು ಸೀರೆ ಹೊಡಿಸ್ತಾರೆ, ಸೀರೆ ಹೊಡ್ಸೋಕ್ಕಾಗಲ್ಲ ಅನ್ನೋರು ಬ್ಲೌಸ್ ಪೀಸನ್ನು ಕೂಡ ಕಟ್ತಾರೆ. ಸಿಹಿ ತಿಂಡಿಗಳನ್ನು ಇಟ್ಟು ನಾಳೆ ನೀವು ಪೂಜೆ ಮಾಡಬೇಕಾಗತ್ತೆ. ಇನ್ನು ತುಪ್ಪದ ಆರತಿಯನ್ನು ನಾಳೆ ಮಿಸ್ ಮಾಡದೆ ತುಪ್ಪದ ಆರತಿಯನ್ನು ಮಾಡಬೇಕಾಗತ್ತೆ. ಇನ್ನು ರಹಸ್ಯವಾಗಿ ಪೂಜೆ ಮಾಡೋ ಸಮಯದಲ್ಲಿ ನಾವು ಯಾವ ವಸ್ತುವನ್ನು ತುಳಸಿ ಗಿಡದಲ್ಲಿ ಇಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ಪೂಜೆ ಆದ ನಂತರ ನೀವು ತುಳಸಿ ಗಿಡದಲ್ಲಿ ಇಡಬೇಕಾಗತ್ತೆ. ಅಂದರೆ ಕಡ್ಡಿ ಕರ್ಪೂರದಿಂದ, ತುಪ್ಪದ ಆರತಿಯಿಂದ ಎಲ್ಲವನ್ನು ಪೂಜೆ ಮಾಡಿದ ನಂತರ ಲಾಸ್ಟಲ್ಲಿ ನೀವು ಈ ಮಂತ್ರವನ್ನು ಹೇಳ್ತಾ ನೀವು ಈ ವಸ್ತುವನ್ನು ನೀವು ತುಳಸಿ ಗಿಡದಲ್ಲಿ ಇಡಬೇಕಾಗತ್ತೆ. ನೀವು ಇಡುವಂಥ ವಸ್ತುಗಳು ಯಾರೂ ನೋಡಬಾರ್ದು, ಹಾಗೆ ರಹಸ್ಯವಾಗಿ ಈ ವಸ್ತುಗಳನ್ನು ನೀವು ಇಡಬೇಕಾಗತ್ತೆ. ವಸ್ತುಗಳು ಯಾವುವು ಅನ್ನೋದಾದರೆ ಗೋಮತಿ ಚಕ್ರ, ಇದು ನೋಡಿ ವಿಷ್ಣು ಚಕ್ರ ಅಂತ ಕೂಡ ಅಂತಾರೆ. ಹಾಗಾಗಿ ನೀವು ಒಂದು ಗೋಮತಿ ಚಕ್ರವನ್ನು ತೊಗೊಂಡ್ರೆ ಸಾಕು, ತುಂಬ ಜಾಸ್ತಿ ತೊಗೋಬೇಕು ಅಂತಿಲ್ಲ. ಒಂದೇ ಒಂದು ಗೋಮತಿ ಚಕ್ರವನ್ನು ತೊಗೋಬೇಕಾಗತ್ತೆ. ಅಕಸ್ಮಾತ್ ನಿಮ್ಮ ಮನೇಲಿತ್ತು ಅಂದರೆ ಅದನ್ನೇ ತೊಗೊಬೋದು, ಇಲ್ಲ ನಮ್ಮ ಮನೇಲಿ ಇರಲಿಲ್ಲ ಅಂದರೆ ನೀವು ಅಂಗಡಿಯಿಂದ ಕೂಡ ಒಂದೇ ಒಂದು ಗೋಮತಿ ಚಕ್ರವನ್ನು ತೊಗೊಂಬರ್ಬೇಕಾಗತ್ತೆ. ಇನ್ನು ಅದ್ರ ಜೊತೆ ₹1 ನಾಣ್ಯವನ್ನು ಕೂಡ ತೊಗೊಬೇಕಾಗತ್ತೆ. ಈ ಎರಡೂ ವಸ್ತುಗಳನ್ನು ನೀವು ಕೈಯಲ್ಲಿಟ್ಕೊಂಡು ತುಳಸಿಯ ಮುಂದೆ ಇಟ್ಟು ಅಂದರೆ ತುಳಸಿ ಗಿಡದ ಮುಂದೆ ನಿಂತು ನೀವು ಈ ಮಂತ್ರವನ್ನು 108 ಸಾರಿ ಹೇಳ್ಬೇಕಾಗತ್ತೆ. ಶ್ರೀ ತುಳಸೇ ನಮಃ, ಓಂ ನಾರಾಯಣಾಯ ನಮಃ, ಶ್ರೀ ತುಳಸೇ ನಮಃ, ಓಂ ನಾರಾಯಣಾಯ ನಮಃ ಅಂತ ಈ ಮಂತ್ರವನ್ನು ನೀವು 108 ಸಾರಿ ಹೇಳಬೇಕು. ಆ ಎರಡೂ ವಸ್ತುಗಳನ್ನು ಕೈಯಲ್ಲಿ ಇಟ್ಕೊಂಡಿರಬೇಕು. ಅಂದರೆ
ಗೋಮತಿ ಚಕ್ರ ಹಾಗೆಯೇ ₹1 ನಾಣ್ಯವನ್ನು ಕೈಯಲ್ಲಿ ಇಟ್ಕೊಂಡು ನೀವು ಈ ಮಂತ್ರವನ್ನು 108 ಸಾರಿ ಹೇಳಿ ನಂತರ ನೀವು ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಆ ಮಣ್ಣಿನ ಒಳಗಡೆ ಇಟ್ಟು ನಂತರ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಮುಚ್ಚಬೇಕಾಗತ್ತೆ. ಅಂದರೆ ಎರಡೂ ವಸ್ತುಗಳು ಒಟ್ಟಿಗೆ ಇಡಬೇಕಾಗತ್ತೆ. ಗೋಮತಿ ಚಕ್ರ ಹಾಗೆಯೇ ₹1 ನಾಣ್ಯ ಈ ಎರಡೂ ವಸ್ತುಗಳನ್ನು ಇಟ್ಟು ಅಂದರೆ ನೀವು ಮಂತ್ರ ಹೇಳಿದ್ದಾದಮೇಲೆ ನಿಮ್ಮ ಬೇಡಿಕೆಗಳು ಏನಿರುತ್ತೆ ಅದನ್ನು ಹೇಳ್ಕೊಬೋದು. ಕೈಯಲ್ಲಿ ಇಟ್ಕೊಂಡು ನನ್ನ ಹಣದ ಸಮಸ್ಯೆ ಅನ್ನೋದು ಪರಿಹಾರ ಆಗಲಿ, ನನಗೆ ಮದುವೆ ವಿಳಂಬ ಆಗ್ತಾ ಇದೆ, ನನಗಾಗ್ಬೋದು, ನನ್ನ ಮಕ್ಕಳಿಗೆ ಆಗ್ಬೋದು ಮದುವೆ ವಿಳಂಬ ಆಗ್ತಾ ಇದೆ. ಯಾರಿಗೆ ಮದುವೆ ವಿಳಂಬ ಆಗ್ತಿದೆ ಅವರನ್ನು ನೀವು ನೆನಪು ಮಾಡಿಕೊಂಡು, ಅಂತಂದರೆ ಈಗ ಮಕ್ಕಳ ಮದುವೆ ಮಾಡಬೇಕಾಗಿರುತ್ತೆ, ನನ್ನ ಮಗಳಿಗೆ ಮದುವೆ ಆಗಬೇಕು, ಒಳ್ಳೆ ವರ ಸಿಗಬೇಕು ಅಂತ ಹೇಳ್ಕೊತ ನೀವು, ಅಥವಾ ನನಗೆ ಹಣಕಾಸಿನ ಸಮಸ್ಯೆ ಇದೆ ಅದು ಬಗೆಹರಿಲಿ ಅನ್ನೋದಾಗಲಿ, ಅಥವಾ ನಿಮ್ಗೇನು ಸಮಸ್ಯೆ ಇರುತ್ತೆ ಅದನ್ನು ಹೇಳ್ಕೊತ ನಮ್ಮ ದೋಷಗಳಿದೆ ಪರಿಹಾರ ಆಗಲಿ ಅಂತ ಯಾವುದೇ ಒಂದು ಕಷ್ಟಗಳಿದ್ರೂ ಕೂಡ ಹೇಳ್ಕೊತ ನೀವು ಅದನ್ನು ಕೈಯಲ್ಲಿ ಹೇಳ್ಕೊಂಡು ನಂತರ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಇಡಬೇಕಾಗತ್ತೆ. ಮಣ್ಣನ್ನು ತೆಗೆದು ಇಟ್ಟಿದ್ದಾದ್ಮೇಲೆಯೂ ಕೂಡ ಮತ್ತು ನೀವು ತುಪ್ಪದ ಆರತಿ ಕರ್ಪೂರದ ಆರತಿಯನ್ನು ಮಾಡಿಕೊಂಡು ಬೇಡ್ಕೊಬೇಕಾಗತ್ತೆ. ಅದು ಇಡೀ ರಾತ್ರಿ ತುಳಸಿ ಗಿಡದಲ್ಲೇ ಇರಲಿ. ಅಂದರೆ ಭಾನುವಾರ ರಾತ್ರಿ ಪೂರ್ತಿಯಾಗಿ ತುಳಸಿ ಗಿಡದಲ್ಲೇ ಇರಬೇಕಾಗತ್ತೆ. ಸೋಮವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಂತರ ನೀವು ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾ ಇರ್ತೀರಲ್ಲ, ಆ ಪೂಜೆ ಮಾಡುವ ಸಮಯದಲ್ಲಿ ಅದು ಏನು ತುಳಸಿ ಗಿಡದಲ್ಲಿ ಇಟ್ಟಿರ್ತೀರಲ್ಲ ಅದನ್ನು ತಗೊಂಡು ಮತ್ತೆ ನೀವು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಡ್ಬೋದು ಅಥವಾ ದೇವ್ರ ಮನೆಯಲ್ಲೂ ಕೂಡ ಇಡ್ಬೋದು. ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಂದರೆ ಬಿಸ್ನೆಸ್ ಜಾಗದಲ್ಲೂ ಕೂಡ ಇಡ್ಬೋದು. ಅದ್ರ ಜೊತೆ ಸ್ವಲ್ಪ ಮಣ್ಣನ್ನು ತೊಗೊಳ್ಳಿ, ತುಳಸಿ ಗಿಡದಲ್ಲಿರುವಂಥ ಸ್ವಲ್ಪ ಮಣ್ಣನ್ನು ತೊಗೊಂಡು ಒಂದು ಕೆಂಪು ಬಟ್ಟೆ ತೊಗೊಳ್ಳಿ. ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ತುಳಸಿ ಗಿಡದ ಬುಡದಲ್ಲಿರುವಂಥ ಮಣ್ಣು ಹಾಕ್ಬೋದು, ಗೋಮತಿ ಚಕ್ರ ಹಾಕ್ಬೋದು ಅಥವಾ ₹1 ನಾಣ್ಯ. ಈ 3 ವಸ್ತುಗಳನ್ನು ಗಂಟು ಕಟ್ಟಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡಿ, ಅಥವಾ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಬಿಸ್ನೆಸ್ ಜಾಗದಲ್ಲೂ ಕೂಡ ಇಡ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಹಣದ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ. ಎಷ್ಟು ದಿನ ಇರ್ಬೋದು ಅನ್ನೋದಾದರೆ ಮುಂದಿನ ವರ್ಷದ ತನಕ ಹಾಗೇ ಇರ್ಬೋದು ಸ್ನೇಹಿತರೆ. ಎಷ್ಟೋ ಜನ ಹೇಳ್ತಾ ಇದ್ರಿ ಇಂಥ ದಿನಕ್ಕೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ರಿ, 1 ವರ್ಷದಿಂದ. ತುಳಸಿ ವಿವಾಹ ಅಂತಂದರೆ ನಾವು ತುಳಸಮ್ಮನಿಗೆ ಹಾಗೆಯೇ ವಿಷ್ಣುಗೆ ಮದುವೆ ಮಾಡುವಂಥದ್ದು. ಇಂತಹ ಅವಕಾಶ ನಮಗೆ ಸಿಕ್ಕಿರುತ್ತೆ. ಅದಕ್ಕೋಸ್ಕರ ನಾವು ವಿವಾಹದ ಸಮಯದಲ್ಲಿ ನಾವು ಈ ರೀತಿಯಾಗಿ ನಾವು ಅಂದರೆ ಗೋಮತಿ ಚಕ್ರ ಹಾಗೆಯೇ ₹1 ನಾಣ್ಯವನ್ನು ನಾವು ತುಳಸಿ ಗಿಡದಲ್ಲೇ ಇಟ್ಟು ನಂತರ ಅದನ್ನು ತೊಗೊಂಡೋಗಿ ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ಎಂತಹ ಹಣದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಮದುವೆ ವಿಳಂಬ ಇರೋರಿಗೆ ಮದುವೆ ಆಗುವಂಥ ಮದುವೆ ಬೇಗನೆ ಸೆಟ್ ಆಗುತ್ತೆ. ಮಕ್ಕಳು ಆಗದೆ ಇರೋರಿಗೆ ಸಂತಾನ ಭಾಗ್ಯ ಕಾಣಿಸುತ್ತೆ. ಹಾಗೆಯೇ ನಿಮ್ಮ ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾಯಿದ್ರು ಬಿಸ್ನೆಸ್ಸು ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾರು ಮಿಸ್ ಮಾಡಬೇಡಿ, ನಾಳೆ ದಿನ ಈ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.